ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಿದೆ ನೋಡಿ, ವಡಾಪಾವ್ ಮತ್ತು ಇದು ಪ್ಯಾಟೀಸು ಮತ್ತು ಚಟ್ನಿ, ಅದರ ಜೊತೆ ಮಿರ್ಚಿ ಎಲ್ಲ ಇದೆ. ಸೊ ವೆದರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ನನ್ನ ಸಿಸ್ಟರ್ ಮತ್ತು ಅವಳ ಮಕ್ಕಳು. ಈಗ ದಿವಾಲಿ ವೆಕೇಷನ್ ಎಂಡ್ ಆಗ್ತಾ ಇದೆ. ಸೊ ಅದಕ್ಕೆ ಬೇರೆ ಕಡೆ ಎಲ್ಲ ಹೋಗಿ ಲಾಸ್ಟಿಗೆ ಇಲ್ಲಿ 1-2 ದಿನ ಬಂದಿದ್ದಾರೆ ನೋಡಿ. ಸೊ ಅವರು ಬಂದ ಖುಷಿಯಲ್ಲಿ ವಿಡಿಯೋ ಮಾಡೋದೇ ಮರ್ತೋದೆ, ಬಂದಿದ್ದೆಲ್ಲ ಮಾತಾಡ್ತಾ ಹೀಗೆ ಟೈಮ್ ಹೇಗೆ ಹೋಯ್ತು ಗೊತ್ತೇ ಆಗಲ್ಲ. ಹಾಗೆ ಮಕ್ಕಳು ಇಲ್ಲಿ ನಮ್ಮ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡೋಕ್ಕೆ ಬಂದಿದ್ದಾರೆ ನೋಡಿ. ಸ್ವಿಮ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ. ವೆದರ್ ಒಂಥರ ಮಳೆ ಬರೋ ಥರ ಆಗ್ತಾ ಇದೆ. ಇನ್ನೂವರೆಗೂ ಮಳೆ ಬರ್ತಾನೇ ಇದೆ. ಒಂಥರ ಯಾವ ವೆದರ್ ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ಮಳೆ ಹನಿ ಬರ್ತಾಯಿದ್ರು, ಇವ್ರಿಗೆ ಮಾತ್ರ ಸ್ವಿಮ್ ಮಾಡಬೇಕಿತ್ತು, ಅದಕ್ಕಾಗಿ ಬಂದಿದ್ದಾರೆ. ಇವಾಗ ಮಳೆಗಾಲ ಮುಗೀತು ಅಂದ್ಕೊಂಡು ಶುರು ಮಾಡಿದರು ಸ್ವಿಮ್ಮಿಂಗ್, ನೀರೆಲ್ಲ ಹಾಕಿದ್ದಾರೆ ಪೂಲಲ್ಲಿ. ಬಟ್ ಮಳೆ ಇನ್ನೂ ಬರ್ತಾ ಇದೆ. ಇವಾಗ ರಜೆ ಇರೋದ್ರಿಂದ ಮಕ್ಕಳಿಗೆ ಮಾತ್ರ ಎಂಜಾಯ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿ, ಮಕ್ಕಳು ಮತ್ತು ಕೆಲವು ಲೇಡೀಸ್ ಕೂಡ ಮಾಡ್ತಾಯಿದ್ರು. ಇದು ಚಿಕ್ಕ ಪೂಲಲ್ಲಿ ಚಿಕ್ಕ ಮಕ್ಕಳು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ಬಾಸ್ಕೆಟ್ಬಾಲ್ ಆಟ ಆಡ್ತಾ ಇದ್ದಾರೆ. ಸೊ ಇದು ಕ್ಲಬ್ ಹೌಸು. ಆಯಿತು ನೋಡಿ, 1 ಅವರು ಮಾಡಿದರು ಇವರು. ಮತ್ತು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಹೊರಗಡೆ ಹೋಗಬೇಕು, ಊಟ ಮಾಡಬೇಕು. ಅವ್ರಿಗೆ ಬರೋಕ್ಕೆ ಮನಸ್ಸಿರಲಿಲ್ಲ. ನಾನೇ ಫೋರ್ಸಿಬ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ ನೋಡಿ. ಇವಾಗ ವೆದರ್ ಕ್ಲಿಯರ್ ಆಗ್ತಾ ಇದೆ. ನನಗೆ ಅನ್ನಿಸ್ತು ಮಳೆ ಬರುತ್ತೆ ಅಂತ, ಆದರೆ ಬರಲ್ಲ ಅನಿಸುತ್ತೆ. ಸ್ವಿಮ್ಮಿಂಗಿಗೆ ಬರಬೇಕಾದ್ರೆ ಹನಿ ಮಳೆ ಬರ್ತಾ ಇತ್ತು. ಇನ್ನು ಮನೆಗೆ ಹೋಗಿ ಊಟ ಮಾಡಿ ಮತ್ತೆ ಹೊರಗಡೆ ಹೋಗೋದು. ಎಗ್ ಕರಿ ಮತ್ತು ಪುಲಾವ್ ಮಾಡಿದ್ದೇನೆ ಮನೇಲಿ. ಸೊ ಇವಾಗ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಾಯಂಕಾಲ ಮನೆಗೆ ಹೊರಗಡೆ ಹೋಗೋದು. ಇವಾಗ ಬಂದಿದ್ದೇವೆ ನಾವು ಮನೆ ಹತ್ರ ಇರೋ ಒಂದು ಮಾಲ್ ಥರ ಇದೆ ಇಲ್ಲಿ, VTP ಅಂತ, ಇಲ್ಲಿ ಬಂದಿದ್ದೇವೆ. ಸೊ ನೋಡಿ, ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಚೆನ್ನಾಗಿದೆ, ಕೂತಿದ್ದಾರೆ ನೋಡಿ ಇಲ್ಲಿ. ಸ್ವಲ್ಪ ಸಾಯಂಕಾಲ ಬೇಗ ಆಗ್ತಾಯಿದೆ, ಇವಾಗ 6:30 ಅಂದರೆ ಕತ್ತಲೆ ಆಗ್ತಾಯಿದೆ. ಹಾಗೆ ಮಳೆ ಬಂದು ಹೋಗಿದೆ. ಈ ಕಡೆ ಎಲ್ಲ ಮಳೆ ಬಂದಿದೆ ನೋಡಿ. ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದು ಹಾಕಿದರೆ ಮನೆಯಲ್ಲಿ ಬಾಲ್ಕನಿಯಲ್ಲೆಲ್ಲ ಚೆನ್ನಾಗಿ ಕಾಣುತ್ತಲ್ಲ, ಸೊ ಅದಕ್ಕಾಗಿ ತಗೊಳ್ತಾ ಇದ್ದಾಳೆ, ಬಾರ್ಗೇನ್ ಮಾಡ್ತಾ ಇದ್ದಾಳೆ, ಕಡಿಮೆ ಮಾಡಿ, ರೇಟ್ ಕಡಿಮೆ ಮಾಡಿ ತಗೊಳ್ತಾ ಇದ್ದಾಳೆ. ಹಾಗೆ ಇಲ್ಲಿ ವಾಕ್ ಮಾಡ್ತಾ ಬಂದ್ವಿ ನಾವು. ನೋಡಿ, ಇಲ್ಲಿ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ ಪ್ಲೇಸು, ಚಿಕ್ಕ ಮಕ್ಕಳಿಗೆಲ್ಲ. ಹಾಗೆ ಸ್ಟೋರ್ಸ್ ಕೂಡ ಇದೆ, ಹೋಟೆಲ್ಸು, ರೆಸ್ಟೋರೆಂಟ್ಸ್ ಮತ್ತು ಸ್ಟೋರ್ಸು ಕೆಲವೊಂದು ಇದೆ. ಇಲ್ಲಿ ನೋಡಿ, ಬಂಜಿ ಜಂಪಿಂಗ್ ನೇತನ್ಗೆ ಮಾಡಬೇಕು ಅಂತ ಕೇಳ್ದ, ಅದಕ್ಕೆ ಮಾಡ್ತಾ ಇದ್ದಾನೆ ಅವನು. ದೀಪಾವಳಿ ರಜೆ ಇಲ್ಲಿ, ದಸರೆಗೆ ರಜೆ ಸಿಗೋದಿಲ್ಲ. ಅದರ ಬದಲಾಗಿ ದೀಪಾವಳಿಗೆ ನಮಗೆ ಇಲ್ಲಿ 15 ಡೇಸ್ ಹೀಗೆ ರಜೆ ಸಿಗುತ್ತೆ. ದೀಪಾವಳಿಯಿಂದ ಸ್ಟಾರ್ಟ್ ಆಗಿದೆ, ಅಕ್ಟೋಬರ್ 18ರಿಂದ. ಇನ್ನು ನವಂಬರ್ 3ನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗೋದು. ಈ ವಿಡಿಯೋ ಹಾಕಬೇಕಾದ್ರೆ ನನಗೆ ಇವಾಗ ಲೇಟ್ ಆಯಿತು. ಇವಾಗ ಸ್ಕೂಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೋಡಿ. ಬಂಜಿ ಜಂಪಿಂಗ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಬಂದರೆ ಮಕ್ಕಳು ಮಾತ್ರ ಎಂಜಾಯ್ ಮಾಡ್ತಾರೆ. ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸು, ರೈಡು ಎಲ್ಲ ಇದೆ ಇಲ್ಲಿ. ಸ್ವಲ್ಪ ಮಳೆ ಇರೋದ್ರಿಂದ ಯಾರು ಜಾಸ್ತಿ ಕಾಣ್ತಾ ಇಲ್ಲ, ಇವಾಗ ಕಡಿಮೆ ಆಗಿದೆ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹಾಗೆ ಮನೆಗೆ ಹೋಗೋದು ಅಂತೂ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ಇಲ್ಲಿ ಏನಾದರೂ ತಿನ್ಕೊಂಡೇ ಹೋಗುವ ಮನೆಗೆ ಅಂತ. ಸೊ ಎಲ್ಲ ಮಕ್ಕಳು ಬರ್ಗರ್ ಕಿಂಗ್ಗೆ ಹೋಗುವ ಅಂದರು, ಅದಕ್ಕಾಗಿ ಇಲ್ಲಿಗೆ ಹೋಗ್ತಾ ಇದ್ದೇವೆ.
ಇನ್ನು ಸ್ಕೂಲ್ ಶುರು ಆದರೆ ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಜಾಸ್ತಿ ಸಿಗಲ್ಲ, ವೀಕೆಂಡಲ್ಲಿ ಮಾತ್ರ. ಸೊ ಇಲ್ಲಿ ಆರ್ಡರ್ ಮಾಡ್ತಾಯಿದ್ದಾರೆ. ವೀಕೆಂಡಲ್ಲೂ ಕೂಡ ಸ್ಯಾಟರ್ಡೇ ಸಂಡೇ ಹೇಗೆ ಹೋಗುತ್ತಂತ ಗೊತ್ತಾಗಲ್ಲ. ಎಲ್ಲ ಕಡೆ ಆ ಕಡೆ ಈ ಕಡೆ ಗೋವಾ, ಬೆಳಗಾವಿ ಎಲ್ಲ ಕಡೆ ಹೋಗಿ ಇವಾಗ ಲಾಸ್ಟ್ ನಮ್ಮ ಮನೆಗೆ 1-2 ದಿನ ಬಂದಿದ್ದಾರೆ. ಹಾಗೆ ನಾವು ಇಲ್ಲಿ ಬರ್ಗರ್ ಅವರೆಲ್ಲ ಏನು ಬೇಕು ಎಲ್ಲ ಆರ್ಡರ್ ಮಾಡಿದ್ದು. ತಿನ್ನೋ ಗಡ್ಬಡಿಯಲ್ಲಿ ನಾನು ರೆಕಾರ್ಡೇ ಮಾಡಿಲ್ಲ. ಹಾಗೆ ಹೊರಗಡೆ ಬಂದು ಚಾಟ್ ಎಲ್ಲ ತಿಂದ್ವಿ, ಪಾನಿಪುರಿ ಅದೆಲ್ಲ. ಇನ್ನು ಊಟ ಇಲ್ಲ. ಹಾಗೆ ರಾತ್ರಿ ಲೇಟಾಗಿತ್ತು. ಗುಡ್ ನ್ಯೂಸ್ ಬಂತು ನನ್ನ ಮಗಂದು ಒಂದು. ಸೊ ಅದಕ್ಕಾಗಿ ನನ್ನ ಸಿಸ್ಟರು ಸರ್ಪ್ರೈಸಾಗಿ ಕೇಕ್ ಆರ್ಡರ್ ಮಾಡಿ ಅವನಿಗೆ ಸೆಲೆಬ್ರೇಟ್ ಮಾಡಿದ್ವಿ ಅವನ ಜೊತೆ. ಮತ್ತು ಯಾಕೆ ಸೆಲೆಬ್ರೇಟ್ ಮಾಡಿದ್ದಂತ ಮತ್ತೆ ನೆಕ್ಸ್ಟ್ ಯಾವಾಗ ಹೇಳಬೇಕು ಹೇಳ್ತೀನಿ. ಹಾಗೆ ಇವತ್ತು ನವಂಬರ್ 1. ಸೊ ಇವತ್ತು ಹೋಗ್ತಾ ಇದ್ದೇವೆ ನನ್ನ ಸಿಸ್ಟರ್ ಮನೆಗೆ. ಸೊ ಎಲ್ಲರೂ ಇವಾಗ ವೀಕೆಂಡ್ಗೆ ಅಲ್ಲಿ, ಇವಳು ಇಲ್ಲಿ ನನ್ನ ಹತ್ರ ಒಂದು 4 ದಿನ ಉಳಿದಿದ್ಲು. ಇನ್ನು ನಾನು ಅಲ್ಲಿ ಒಂದು 2-3 ದಿನ ಉಳಿಯೋದು. ಸೊ ಎಲ್ಲರೂ ಸೇರಿ ಹೋಗ್ತಾ ಇದ್ದೇವೆ. ಹಾಗೆ ಅಲ್ಲಿ ಹೋದ್ಮೇಲೆ ಏನೇನಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ನೋಡಿ. ಹಾಗೆ ಬಂದ್ವಿ ನಾವು ಇವಾಗ. ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಚೆನ್ನಾಗಿರುತ್ತೆ, ಆದರೆ ಟೈಮೇ ಸಿಗೋದಿಲ್ಲ. ಹಾಗಾಗಿ ಕೆಲವೊಂದು ಸಾರಿ ಸಿಕ್ಕರೂ ಕೂಡಲೇ ವಿಡಿಯೋ ಮಾಡೋದೇ ಮರ್ತು ಹೋಗುತ್ತೆ ನನಗೆ, ಅಷ್ಟೊಂದು ಬ್ಯುಸಿ ಆದೆ. ನನ್ನ ಮನೆಗೆ ಬಂದರೂ 4 ದಿನ ಇದ್ದರೂ ನಾನು ವಿಡಿಯೋ ಜಾಸ್ತಿ ಮಾಡಲೇ ಇಲ್ಲ. ಹೇಗೆ ಟೈಮ್ ಹೋಯಿತು ಅಂತ ಗೊತ್ತಾಗಲೇ ಇಲ್ಲ. ಇನ್ನು ಇವ್ರ ಮನೆಗೆ ಬಂದ ಮೇಲೆ ಮತ್ತೆ ಎಲ್ಲ ರೆಕಾರ್ಡ್ ಮಾಡಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನಾಯಿತು ಅಂತ ಹಾಕ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.